ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 17 ಆರೋಪಿಗಳ ಪಾತ್ರ ಏನು ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಇದೆ. ಚಾರ್ಜ್ ಶೀಟ್ ನ ಕೂಡ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊಲೆ ಆರೋಪಿಗಳ ಮಧ್ಯೆ ಫೋನ್ ಸಂಭಾಷಣೆಯ ಡೀಟೇಲ್ಸ್ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಪವಿತ್ರಾಗೆ ಒಟ್ಟು 11 ಬಾರಿ ಕಾಲ್ ಅನ್ನ ಮಾಡಿದ್ದಾರೆ ದರ್ಶನ್. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಯಾರಿಂದ ಯಾರಿಗೆ ಎಷ್ಟು ಕಾಲ್ ಹೋಗಿದೆ, ರಿಟರ್ನ್ ಕಾಲ್ ಎಷ್ಟು ಬಂದಿದೆ ಅನ್ನುವಂತಹ ಸ್ಪಷ್ಟತೆ ಇದೆ. ಅದರಲ್ಲಿ ಪವನ್ಗೆ ಪವಿತ್ರ ಇಬ್ಬರ ನಡುವೆ 11 ಬಾರಿ ಕಾಲ್ ಸಂಭಾಷಣೆ ಆಗಿದೆ. ಪವನ್ ಮತ್ತು ದರ್ಶನ್ ನಡುವಣ 4 ಬಾರಿ ಕಾಲ್ನ ಮಾಡೋ ಮೂಲಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಎಷ್ಟು ನಿಮಿಷಗಳ ಮಾತುಕತೆ ಅನ್ನೋದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ನಾಗರಾಜ್ಗೆ ದರ್ಶನ್ 1 ಬಾರಿ ಕಾಲ್ ಮಾಡಿದ್ದಾರೆ. ನಾಗರಾಜ್ ಅವರ ಮ್ಯಾನೇಜರ್ ಈ ವ್ಯಕ್ತಿಗೆ 1 ಬಾರಿ ಕಾಲ್ ಮಾಡಿದ್ದಾರೆ ದರ್ಶನ್. ಸೊ ಇದಿಷ್ಟು ಕೂಡ ದರ್ಶನ್ ಪವಿತ್ರಾಗೆ ಎಷ್ಟು ಬಾರಿ ಕಾಲ್ ಮಾಡಿದ್ದಾರೆ, ಪವಿತ್ರ ಪವನಿಗೆ ಯಾವಾಗ ಕಾಲ್ ಮಾಡಿದ್ರು, ಎಷ್ಟು ಬಾರಿ ಕಾಲ್ ಮಾಡಿದ್ದಾರೆ, ಇತರೆ ಆರೋಪಿಗಳ ಜೊತೆಗೆ ಯಾರ್ಯಾರು ನಿಕಟ ಸಂಪರ್ಕದಲ್ಲಿದ್ರು, ಎಷ್ಟೆಷ್ಟು ಕಾಲ್ಸ್ಗಳು ಹೋಗಿದೆ ಅನ್ನುವಂತಹ ಸ್ಪಷ್ಟ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಸೊ ಯಾರಿಂದ ಎಷ್ಟು ಕಾಲ್ಸ್ ಹೋಗಿದೆ, ಎಷ್ಟು ಸಮಯಕ್ಕೆ ಹೋಗಿದೆ ಮತ್ತು ಎಷ್ಟು ಸಮಯಗಳ ಕಾಲ ಮಾತನಾಡಿದ್ದಾರೆ ಅಂತ. ಸೊ ಮತ್ತು ಈಗಾಗಲೇ ವಶಕ್ಕೆ ಪಡ್ಕೊಂಡಂತಹ ಸೀಸ್ ಮಾಡಿಕೊಂಡಿರುವಂತಹ ವೆಹಿಕಲ್ಸ್ನ ಫೋಟೋಗಳು ಕೂಡ ನೀವು ನೋಡ್ತಾ ಇದ್ರಿ. ಮತ್ತು ಪವಿತ್ರ ಗೌಡ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ ಸಮಯದಲ್ಲಿ ಅವರ ಒಂದು ಫೋಟೋಗಳನ್ನ ಪೊಲೀಸರು ತೆಗೆದುಕೊಂಡಿರುವಂತಹದ್ದು, ಎಲ್ಲ ಆರೋಪಿಗಳ ಫೋಟೋವನ್ನ ಎಲ್ಲ ಆಂಗಲ್ನಿಂದಲೂ ಕೂಡ ತೆಗೆದುಕೊಂಡಿರ್ತಾರೆ. ಸೊ ಅದೇ ರೀತಿಯಾಗಿ ಆ ಆರೋಪಿಯ ಸ್ಥಾನದಲ್ಲಿರುವಂತಹ ಪವಿತ್ರ ಆ ಫೋಟೋವನ್ನು ಕೂಡ ನೀವು ನೋಡಿದ್ರಿ. ಇನ್ನು ದರ್ಶನ್ ಸ್ಟೋನಿ ಬ್ರೂಕ್ ಪಬ್ಗೆ ಹೋದಂತಹ ಸಮಯದ ಒಂದು ಫೋಟೋ ಕೂಡ ಲಭ್ಯವಾಗಿದೆ. ಅದು ಕೂಡ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಮಾಹಿತಿಗಳು. ಆರೋಪಿಗಳ ತಪ್ಪೊಪ್ಪಿಗೆ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿರೋದು ಕೂಡ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಹೇಳಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಯಾವಾಗ ಕಿಡ್ನಾಪ್ ಮಾಡಲಾಯಿತು, ಆನಂತರದಲ್ಲಿ ಕಿಡ್ನಾಪ್ ನಂತರ ಯಾರಿಗೆ ಯಾರಿಂದ ಕಾಲ್ ಹೋಯಿತು, ಆ ಕಾಲ್ನಲ್ಲಿ ಏನು ಮಾತನಾಡಿದ್ರು, ಆ ನಂತರದ ಮೂಮೆಂಟ್ಗಳೇನಾಗಿತ್ತು, ಶೆಡ್ಗೆ ಯಾರ್ಯಾರು ಎಷ್ಟೊತ್ತಿಗೆ ಹೋದ್ರು, ಯಾವ ವೆಹಿಕಲ್ನಲ್ಲಿ ಹೋದ್ರು, ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಅಂಶಗಳು.